ಐ ಸ್ವೇರ್ ಬೈ ಗಾಡ್ ಮಿಸ್ಟರ್ ಆಂಥೋನಿ, ಒರಿಜಿನಲ್ಸ್ ಅಷ್ಟೇ ಅಲ್ಲ, ಅದ್ರ ಕಾಪೀಸ್, ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಡಾಕ್ಯುಮೆಂಟ್ಸ್ ಕಮಿಷನರ್ ತರಿಸ್ಕೊಂಡಿದ್ದು ನಿಜ. ಮತ್ತೆ ಯಾಕೆ ಅವ್ರು ಬಂದಿಲ್ಲ ಅಂತ ಸುಳ್ಳು ಹೇಳಿದ್ರು? ಇಸ್ ಇಟ್ ಟ್ರೈಂಗ್ ಟು ಹಶ್ ಅಪ್ ದ ಕೇಸ್? ಇದ್ರೂ ಇರ್ಬಹುದು. ಯಾಕೆಂದ್ರೆ ನೀವೇ ಹೇಳಿದಾಗೆ ಈ ಕೇಸಲ್ಲಿ ಮುಖ್ಯವಾದ ಆರೋಪಿ ಮಂತ್ರಿ ಮಗ. ಮತ್ತೆ ಇದರಲ್ಲಿ ರಾಜಕೀಯ ವ್ಯಕ್ತಿ ಕೈವಾಡ ಇದೆ ಅಂದ್ರೆ ನಿಮ್ ಕೇಸ್ ಈಗಾಗಲೇ ಸತ್ತೋಯ್ತು ಅಂತ ತಿಳ್ಕೊಳ್ಳಿ. ಹಾಗಾಗ ನಾನು ಬಿಡೋದಿಲ್ಲ. ಐ ಸಿ ಟು ಇಟ್. ಇವತ್ತವ್ರು ತುಂಬಾ ಅರ್ಜೆಂಟ್ ಕೆಲಸ ಇದೆಯಂತೆ, ನಾಳೆ ಅಲ್ಲ ನಾಡ್ದು ಬರ್ಬೇಕಂತೆ. ನಾಡದ್ದ? ನಾನ್ ಬಂದಿರೋದು ಅರ್ಜೆಂಟ್ ವಿಷಯ ಮಾತಾಡಕ್ಕೆ ಅಂತ ಹೇಳು. ನೀವೇನ್ ಮಾಡಿದ್ರು ಇವತ್ತು ಅವ್ರು ನೋಡಕ್ಕಾಗಲ್ಲ. ದಾರಿ ಬಿಡಯ್ಯ. ಸಾಧ್ಯ ಇಲ್ಲ. ಆಂಟೋನಿ, ಎಷ್ಟೋ ಪಪ್ಪು ನಿನಗೆ! ಪೊಲೀಸ್ನವ್ರ ಮೇಲೆ ಕೈ ಮಾಡ್ತೀಯ ಬಾಸ್ಟರ್ಡ್. ವಯಸ್ಸಾದ್ರೂ ಇನ್ನೂ ಚರ್ಬಿ ಇಳಿದಿಲ್ಲ ಅಂತ ಕಾಣುತ್ತೆ. ಏಯ್, ಇವನ್ನ ಯಾವ್ದಾದ್ರು ಸ್ಟೇಷನ್ ಹೇಳ್ಕೊಂಡು ಹೋಗಿ ಸಾಯೋ ಹಾಗೆ ಬೆಂಡೆತ್ತರು. ಕಾಲ್ ದ ಸ್ಪೆಷಲ್ ಸ್ಕ್ವಾಡ್. ಕಮಿಷನರ್, ನನ್ನ ಮಾತು ಕೇಳಿ. ನೀವು ಮಾಡ್ತಿರೋ ತಪ್ಪು. ನೀವ್ ಏನೇ ಮಾಡಿದ್ರು ನ್ಯಾಯ ಸಿಗೋರ್ಗೆ ನಾನು ಬಿಡಲ್ಲ. ಆ ಫೈಲ್ ನಿಮ್ ಕೈಯಿಂದಾನೆ ತೆಗೆಸ್ತೀನಿ. Take him out. Hey, Commissioner! Give it in your mind! Give me your bloody force! God! So much. ರಿಟೈರ್ ಆಗೋಕ್ ಮುಂಚೆನೆ ನೀನು ಮನೆಗೆ ಹೋಗ್ಬೇಕು ಅನ್ನೋ ಇಚ್ಛೆ ಇದ್ರೆ ಹೇಳ್ಬಿಡು, ಕಳಿಸ್ತೀನಿ. ಹಾಗಲ್ಲ ಸರ್, ಕರ್ತವ್ಯಕ್ಕೋಸ್ಕರ ತನ್ನ ಜೀವನ ಮುಡುಪಾಗಿತ್ತವನ್ನ ಕತ್ಲೆ ಕೊನೆ ಕೊಡೋದು ನ್ಯಾಯ ಅಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ. ಶಾಟ್ ಅಪ್! ಯಾರ ಮುಂದೆ ನಿಂತು ಮಾತಾಡ್ತಿದ್ದೀನಿ ಅಂತ ಗೊತ್ತು ತಾನೆ? ಎಲ್ ನೋಡು, ಆ ಆಂಟೋನಿ ಜೀವಂತವಾಗಿರ್ಬೇಕಾದ್ರೆ ಈ ಫೈಲು ಕೊಯ್ರಿ ಎಲ್ಲ ಬಿಟ್ಟು ಬಾಯಿ ಮುಚ್ಕೊಂಡು ಬಿದ್ದಿರೋ ಕೇಳು. ಇಲ್ಲ, ಅವನ್ ಮಗಳ ಸಮಾಧಿ ಪಕ್ಕದಲ್ಲೇ ರಾತ್ರಿ ಇವನ್ ಸಮಾಧಿ ಕಟ್ಟೋದು ಮಂತ್ರಿಗಳಿಗೆ ಸೊಳ್ಳೆ ಹೊಡೆದಷ್ಟೇ ಸುಲಭ. ಅಂದ್ರೆ ಫೈಲ್ ನಿಮ್ಮ ಹತ್ರ ಇದೆ ಅಂತ ಆಯ್ತು. ಇನ್ಸ್ಪೆಕ್ಟರ್, ನಿನ್ ತಲೆ ಒಳಗೆ ಯಾವುದಾದ್ರೂ ಕೆಟ್ಟ ಹುಳ ಇದ್ರೆ ಕಿತ್ತಾಕು. ಅದನ್ನ ಬಿಟ್ಟು ನಮ್ ತಲೆ ತಿಂದ್ಯೋ ಗೊತ್ತಿದೆಯಲ್ಲ. ರೋಡ್ ನಲ್ಲಿ ಆಕ್ಸಿಡೆಂಟ್ ಆಗಿ ಹೋಟೆಲ್ ರೂಮ್ಸ್ ನಲ್ಲಿ ನೇಣ್ ಹಾಕೊಂಡು ಎಷ್ಟು ಜನ ಸತ್ತಿದ್ದಾರೆ ಅಂತ. O most holy Virgin, you are chosen by the most adorable Trinity from all eternity to be the most pure mother of Jesus. O tender mother of the afflicted,
Grant me in my present necessities a special protection, relying on the infinite mercies of a divine Son, and penetrated with confidence in their powerful intercession. I most humbly entreat you to intercede for me for the favors which I petition for in this novena. If it be holy will of God to grant them, if not ask for me, whatever graces I most advocate of. Amen. Sir? Coffee. Have it, sir. Thank you. You bastards! I'll kill you! Hello. I'm Anthony here. How are you, Mr. Commissioner? ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ದೀಯಪ್ಪ ಆಂಟೋನಿ? ಏನ್ ಫೋನ್ ಮಾಡಿದ್ದು? ನೀನು ಬಚ್ಚಿಟ್ರ ಫೈಲ್ನ ಓಪನ್ ಮಾಡಿ ತಪ್ಪನ್ನ ಒಪ್ಕೊಂಡು ಹುಡುಗರನ್ನ ಜೈಲಿಗೆ ಕಳಿಸು. ಇಲ್ಲ ನೀನು ನಿನ್ನ ಕಂತ್ರಿ ಮಂತ್ರಿ ಇನ್ನು ಮುಂದೆ ಬಹಳ ಕಷ್ಟ ನಷ್ಟಗಳನ್ನ ಅನುಭವಿಸ್ತೀರ ಅಂತ ಎಚ್ಚರಿಕೆ ನೀಡಕ್ಕೆ ಫೋನ್ ಮಾಡ್ತಿದ್ದೀನಿ. ಎಂಥ ಫೂಲಯ್ಯ ನೀನು. ಬೂತ್ ಹಾಕಿರೋ ಹೆಣನ ಮತ್ತೆ ಯಾರಾದ್ರೂ ಹೊರಗೆ ತೆಗಿತಾರ? ಯಾಕೆ ತೆಗಿಯಲ್ಲ? ಕೇಸ್ ರಿಓಪನ್ ಆದಾಗ ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ಕದ್ದು ಹೂತಾಕಿದ ಹೆಣನ್ನ ನಾನೇ ತೆಗ್ಸಿದ್ದೀನಿ, ಶಿಕ್ಷೆನೂ ಕೊಡ್ಸಿದ್ದೀನಿ. ಗೊತ್ತಿರ್ಬೇಕಲ್ಲ. ಬೂತ್ ಹಾಕಿರೋ ಹೆಣನ ಹೊರಗೆ ತೆಗಿಬಹುದು, ಆದ್ರೆ ಸುಟ್ಟು ಹಾಕಿರೋ ಫೈಲ್ನ ಹೇಗ್ ಸೃಷ್ಟಿ ಮಾಡ್ತೀಯ? ಓ, ನ್ಯಾಯಕ್ಕೆ ಬೆಂಕಿ ಇಟ್ಟಾಗೋಯ್ತಾ? 1 ವಾರ ಟೈಮ್ ಕೊಡ್ತೀನಿ. ಎಲ್ಲ ತಪ್ಪನ್ನು ಒಪ್ಕೊಂಡು ಶಿಕ್ಷೆ ಅನುಭವಿಸಿ. ಇಲ್ಲ ನಿಮಗ್ ಶಿಕ್ಷೆ ನಾನೇ ಕೊಡ್ಬೇಕಾಗತ್ತೆ. ಮೈಂಡೆಡ್. ಏಯ್, ಇಳೆಯ ಫೋನ್ನ. ನಡೆಯೋಕ್ ಒಂದಿಷ್ಟು ಮೈಯಲ್ಲಿ ತ್ರಾಣ ಇಲ್ಲ, ತಲೆ ಎಲ್ಲ ಮಾತಾಡ್ತೀಯ ಬದ್ಮಾಶ್. ನಿನ್ ಕೈಲಿ ಏನೇ ಮಾಡೋಕ್ ಸಾಧ್ಯ? ಬೆಟ್ಟ ಕಡ್ದು ಗುಡ್ಡೆ ಹಾಕ್ತೀಯ. ಹಾಕ್ ನೋಡೋಣ. ಇಡಿಯಟ್. What? Who's the boy? ವಿಕಿ? ನಿಮ್ ವಿಕಿ ಅಲ್ಲ ಸರ್, ಚಕಿ. ರಾವ್ ಬಹದ್ದೂರ್ ಮಗ ಚಕ್ರವರ್ತಿ. ಇಲ್ಲಿರೋ ಹೇಳಿಕೆ ಪ್ರಕಾರ ಯಾರೋ ದಾಡಿವಾಲನ್ ಕೆಲಸ ಅಂತ ಕಾಣುತ್ತೆ. ದಾಡಿವಾಲನೂ ಅಲ್ಲ, ಗಾಡಿವಾಲನೂ ಅಲ್ಲ. ಐ ನೋ ಹೂ ದಟ್ ಸನ್ ಆಫ್ ಎ ಬಿಚ್ ಇಸ್. ಕಮ್ ಟು ದ ಆಫೀಸ್ ಕ್ವಿಕ್. ಟೇಕ್ ದಿಸ್ ವಾರೆಂಟ್ ಅಂಡ್ ಅರೆಸ್ಟ್ ದಟ್ ಬಾಸ್ಟರ್ಡ್. ಯಾರು ಸರ್? ಇನ್ಯಾರು? ನಿನ್ ಫ್ರೆಂಡ್ ಆಂಥೋನಿ. ಯಾ. ನೋ ಸರ್, ಇಟ್ಸ್ ಇಂಪಾಸಿಬಲ್. ನಿಮ್ಮ ಚಿತ್ರಹಿಂಸೆನೆ ಸಾಕಾಗಿ ಇನ್ನು ಸುಧಾರಿಸ್ಕೊತಾ ಇದ್ದಾರೆ ಅವರು. ಡೋಂಟ್ ಟಾಕ್ ಬುಲ್ಶಿಟ್. ಅವನ್ ಸುಧಾರಿಸ್ಕೋತಾ ಇಲ್ಲ, ನಮ್ಮನ್ನ ಸುಧಾರಣೆ ಮಾಡೋಕ್ ನಿಂತಿದ್ದಾನೆ. 7 ಗಂಟೆಗೆ ಫೋನ್ ಮಾಡಿ ನನ್ನನ್ನೇ ಹೆದರ್ಸ್ದ ಬಾಸ್ಟರ್ಡ್. ಹಾಗಾದ್ರೆ ಧರ್ಮ ಯುದ್ಧ ಶುರು ಆಗಿದೆ ಎನ್ನಿ. ಮೈ ಫುಟ್. ಧರ್ಮನೂ ಇಲ್ಲ, ಯುದ್ಧನೂ ಇಲ್ಲ. ಗೋ ಅಂಡ್ ಗೆಟ್ ಹಿಮ್ ಫಾಸ್ಟ್. ಮೂವ್. ವೈ ದ ಹೆಲ್ ಆರ್ ಯು ಸ್ಟ್ಯಾಂಡಿಂಗ್ ಲೈಕ್ ಎ ಫೂಲ್? ನೋಡಕ್ಕೆ ಫೂಲ್ಗಿಂತ ಸ್ಕೌಂಡರ್ ಲೈಕ್ ಚೆನ್ನಾಗಿ ಕಾಣ್ತಾನೆ ಅಂತ. ಇನ್ಸ್ಪೆಕ್ಟರ್. ಲಾರ್ಡ್ ಕಮಿಷನರ್, ಆಂಥೋನಿ ಇಸ್ ಡೂಯಿಂಗ್ ಅವರ್ ಡ್ಯೂಟಿ. ಕೊಲೆ ಮಾಡಿರಲಿ ಮಾಡಿಲ್ಲದೆ ಇರಲಿ, I won't touch him at any cost. How dare you support a criminal, that too in front of me? How dare you hush up a genuine case of rape and murder, that to being a guardian of law? ನೀನು ಹತ್ತು ಮೀರಿ ಮಾತಾಡ್ತಾ ಇದೀಯಾ? ನಿನ್ನ ಮಧ್ಯೆ ಒಂದು ಲಕ್ಷ್ಮಣ್ ರೇಖೆ ಇದೆ ಅನ್ನೋದು ಮಾತ್ರ ಮರಿಬೇಡ. ಅದನ್ನು ಹಾಕಿದ್ದು ನನ್ನಂತಹ ಗಂಡಸಿಗಲ್ಲ, ನಿನ್ನಂತಹ ವೀಕ್ ಮೈಂಡೆಡ್ ಹೆಂಗಸಿಗೆ. ಯೂಸ್ ಕೌಂಟ್. ಆಂಥೋನಿ ನೇರಿದುಕೊಂಡು ಬೆಳೆದವನು, ಅಷ್ಟು ಸಲೀಸ ಕತ್ತೆಗಳ ಕಡೆಗೆ ಸಿಗೋನಲ್ಲ. ಒಬ್ಬ ಎಕ್ಸ್ ಪೊಲೀಸ್ ಆಫೀಸರ್ಗೆ ಅನ್ಯಾಯ ಮಾಡೋ ನಿಮ್ಮಂಥವರಿಂದಲೇ ಜನ ಪೊಲೀಸ್ನವ್ರನ್ನ ಕಜ್ಜಿ ನಾಯಿ ನೋಡಿದಾಗ ನೋಡಿ ಚೀತು ಅಂತ ಉಗಿಯೋದು.
ನನ್ನಂತ ಎಸ್ಐಗಳು ಹೋಟೆಲ್ ರೂಮ್ಗಳಲ್ಲಿ ನೇಣು ಹಾಕೊಳ್ಳೋದು ಅಂತ ಕಾಣುತ್ತೆ. ಇದರ ಪರಿಣಾಮ ಏನಾಗುತ್ತೆ ಗೊತ್ತಾ? ಏನೋ ಮಾಡ್ತೀಯ, ಗುಂಡಿ ಕೊಲಿಸ್ತೀಯ, ಇಲ್ಲ ಸುಳ್ಳು ಕೇಸ್ ಫೈಲ್ ಮಾಡಿ ರಾತ್ರಿ ಗಲ್ಲಿಗೇರಿಸ್ತೀಯ. ಅದೆಲ್ಲ ಆಮೇಲೆ. ಮೊದಲು ನಿನ್ನ ಡಿಸ್ಮಿಸ್ ಮಾಡ್ತೀನಿ. ನೀನೇನು ನಾನು ಡಿಸ್ಮಿಸ್ ಮಾಡೋದು? ನಾನೇ ರಿಸೈನ್ ಮಾಡ್ತೀನಿ. ಕಬ್ಬು ನಾತ ಹೊಡೆಯೋ ನಿನ್ನಂತ ಅಲಾಲ್ಟೋತೆ ಅಧಿಕಾರಿ ಜೊತೆ ಕೆಲಸ ಮಾಡೋದು ಒಂದೇ, ಶ್ರೀಮಂತ ಮನೆ ಕಜ್ಜಿನಾಗೆ ಸೋಪುಚ್ಚೋದು ಒಂದೇ. ನಂಜಪ್ಪ ಸರ್, ಇಷ್ಟೊತ್ತು ಎಲ್ಲಿ ಸಾಯಕ್ ಹೋಗಿದ್ದೆ? ಕಾಫಿ ತಗೋ ಇದನ್ನ. ಎಸ್ ಐ ದೇಶ್ಮುಖ್ ಕೊಟ್ಟು ಆಂಟೋನಿ ಅರೆಸ್ಟ್ ಮಾಡ್ಕೊಂಡು ಬರಕ್ ಹೇಳು. ಯಾವ ದೇಶ್ಮುಖ್ ಸರ್? ಕೆಡಿ ದೇಶ್ಮುಖ, ಬಿಡಿ ದೇಶ್ಮುಖ? ರೌಡಿ ದೇಶ್ಮುಖ್. ಯಾವನೊಬ್ಬ ಮುಚ್ಕೊಂಡು ಹೋಗ್ಯಾ, ಅರೆಸ್ಟ್ ಮಾಡು. ಸರಿ ಸರ್. ನನಗಿಲ್ಲಿ ಮೊದಲೇ ತಲೆ ಕೆಟ್ಟು ಕುಳ್ಗೆಟ್ಟು ಹೋಗಿದೆ. ನೀವು ಬೇರೆ ತಲೆ ತಿನ್ಬೇಡಿ. ನನಗೆ ಹೇಳಬೇಕು ಅನ್ನಿಸ್ದಾಗ ಪ್ರೆಸ್ ಮೀಟ್ ಕರೆದು ನಾನೇ ಎಲ್ಲ ವಿಷಯ ತಿಳಿಸ್ಬಿಡ್ತೀನಿ. ಈಗ ಮುಚ್ಚಿಕೊಂಡು ಫೋನ್ ಇಡಿ. ನಾನ್ ಸೆನ್ಸ್. ಎಸ್, ಆಂಟೋನಿ ಮನೇಲಿಲ್ಲ ಸರ್, ಮನೆಗೆ ಬೀಗ ಹಾಕಿದೆ. ಬೀಗ ಹಾಕಿದ್ರೆ ಮನೇಲಿ ಹಾಗ್ರಿ ಇರೋಕ್ ಸಾಧ್ಯ? ಅಯ್ಯೋ, ನನ್ನ ಕರ್ಮವೇ. ಇಲ್ಲಿ ನೋಡಿ, ಆ ಆಂಟೋನಿ ನನ್ನ ಮಗ ಎಲ್ಲಿದ್ರು ಸರಿ, ಇನ್ನು 24 ಗಂಟೆ ಒಳಗೆ ನನ್ನ ಮುಂದೆ ತಂದು ನಿಲ್ಸೋ ಜವಾಬ್ದಾರಿ ನಿಮ್ಗೆ ಸೇರಿದ್ದು. ಎಲ್ಲರಿಗೂ ಮೆಸೇಜ್ ಕೊಡಿ. ಇನ್ನೊಂದು, ಆಂಟೋನಿ ಕೊಲೆಗಾರ ಅನ್ನೋ ವಿಷಯ ಜನರಿಗಾಗ್ಲಿ ಪತ್ರಿಕೆಯವರಿಗಾಗ್ಲಿ ಯಾರಾದ್ರೂ ಬಾಯ್ ಬಿಟ್ರೆ ನಿಮ್ಮನ್ನೆಲ್ಲ ನೀರು ಸಹ ಇಲ್ಲದೆ ಇರೋ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ಬಿ ಕೇರ್ಫುಲ್. ಬ್ಯಾಂಗ್ಳೂರ್ನಲ್ಲಿ ತಾನೇ ನೀರೆಲ್ಲಿದೆ ಸರ್? ಪೇಪರ್ ಯೂಸ್ ಮಾಡೋ ಸ್ಥಿತಿ. ಸಾರಿ ಸರ್. ಯು ಮೇ ಗೋ ನೌ. ಥ್ಯಾಂಕ್ ಯು ಸರ್. ಇಡಿಯಟ್. ಎಸ್, ಹೂ ಇಸ್ ಇಟ್? ಆಂಟನಿ. ಯು ಸನ್ ಆಫ್ ಎ ಬಿಚ್. ಕಾನೂನಿನ ಜೊತೆ ಕಣ್ಣ ಮುಚ್ಚಾಲೆ ಆಡ್ಬೇಡ. ಎಡು ಬಿದ್ದೆ ಸತ್ತೆ. ಮರ್ಯಾದೆಯಾಗಿ ಸರೆಂಡರ್ ಆಗು, ಇಲ್ಲ ಏನ್ ಮಾಡ್ತೀರಾ? ಹಿಡಿದು ಬಿಡ್ತೀರಾ? ನಿನ್ ಡಿಪಾರ್ಟ್ಮೆಂಟ್ ನಾಯಿಗಳ ಮೂಗ್ಗೆ ನನ್ ವಾಸನೆ ಹತ್ಲಿಲ್ಲ ಅಂದ್ಮೇಲೆ ಕೊಳಿತಿರೋ ಹೆಣಗಳ ತರ ಇರೋ ನಿನ್ ಮೂಗ್ಗೆ ನನ್ ವಾಸನೆ ಹತ್ತಕ್ಕೆ ಹೇಗ್ ಸಾಧ್ಯ? ಆಂಟೋನಿ ಆಂಟೋನಿ ಆಂಟೋನಿ, ನನ್ ಮಾತು ಕೇಳಪ್ಪ. ಆಗಿದ್ದು ಆಗೋಯ್ತು. ನಿಂತು ನೀರಿಗೆ ಕಲ್ಲು ಹೊಡೆಯೋದು ತಪ್ಪಲ್ವೇನಪ್ಪ? ತಪ್ಪು. ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ಅನ್ಯಾಯನ ತಲೆ ಮೇಲೆ ಹೊತ್ಕೊಂಡು ನ್ಯಾಯನ ಕಾಲಲ್ಲಿ ಓದಿಯೋದು ತಪ್ಪು ಅಂತ. ಲುಕ್ ಮಿಸ್ಟರ್ ಕಮಿಷನರ್, ಕೊಲ್ಲಕ್ ನನಗೂ ಇಷ್ಟ ಇಲ್ಲ. ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಳ್ಳಿ, ಸರೆಂಡರ್ ಆಗ್ತೀನಿ. ಈಗ ಅದ್ ಹ್ಯಾಕ್ ಸಾಧ್ಯ ಆಂಟೋನಿ? ನನ್ ಗತಿ ಏನಪ್ಪ? ಆ ಕಡೆ ಮಂತ್ರಿ, ಈ ಕಡೆ ನೀನು. ಒಂದ್ ಕಡೆ ತೋಳ, ಇನ್ನೊಂದ್ ಕಡೆ ನರಿ. ಅಷ್ಟೇ ಅಲ್ಲ, ಮಧ್ಯ ಬಾವಿನೂ ಇದೆ. ಹಗ್ಗ ಹಿಡಿತ್ಯಾ ಇಲ್ಲ ನೀರಲ್ಲಿ ಮುಳುಗ್ತೀಯಾ? ಯೋಚನೆ ಮಾಡು. ಮೈ ತಣ್ಣಗಾಗೋ ಹೊತ್ತಿನಲ್ಲಿ ಬಿಸಿ ನೀರು ಕುಡಿದೆ ಕುದಿಯೋ ರಕ್ತ ಹೀರ್ತಿರೋ ಅವನು ಸಾಮಾನ್ಯ ಮುದುಕ ಅಲ್ಲ. ಏಟು ತಿಂದು ಬದುಕಿರೋ ವಯಸ್ಸಾದ ಹುಲಿ. ಹುಲಿ ಬೇಟೆ ಅಂದ್ರೆ ನನಗೂ ಇಷ್ಟ. ನಿನ್ನಿಷ್ಟಕ್ಕೆ ಸಿಗೋನಲ್ಲ ಸರ್ ಅವನು. ಅವನಿಗೆ ಎಲ್ಲಾ ಟ್ರಿಕ್ಸು ಗೊತ್ತಿದೆ. ಅವನೊಬ್ಬ ಡೆಡಿಕೇಟೆಡ್ ಎಕ್ಸ್ ಪೊಲೀಸ್ ಆಫೀಸರ್ ಅನ್ನೋದನ್ನ ಮಾತ್ರ ಮರಿಬೇಡಿ. ಪ್ರೆಸೆಂಟ್ ಕೊಟ್ಟು ಪರ್ಮನೆಂಟ್ ಆಗಿದ್ದವ್ರನ್ನೆಲ್ಲ ಪರಮಾತ್ಮನ ಪಾದ ಸೇವೆ ಮಾಡಕ್ ಕಳಿಸಿದ್ದೀನಿ. ಇನ್ನು ಈ ಎಕ್ಸ್ನ ಫಿಕ್ಸ್ ಮಾಡೋದು ಎಷ್ಟತ್ರಿ? ಬಲೆನ ನೀವು ಬೀಸ್ತಿರೋ ಇಲ್ಲ ನಾನ್ ಬೇಯಿಸ್ಲೋ? ನೀವ? ಎಸ್, ನಾನೇ. ಆಸೆ ಇರೋ ಮನುಷ್ಯನಿಗೆ 100 ಕಾಲಂತೆ, ಜರಿಗಿದ್ದ ಹಾಗೆ. ಅದ್ರಲ್ಲಿ 1 ಕಾಲ್ ಸಿಕ್ಕರು ಸಾಕು, ಅವನು ಸತ್ ಹಾಗೆ. ಅಂದ್ರೆ ಇದೆಲ್ಲ ಹೈಕಮಾಂಡ್ ಭಾಷೆ ರೀ, ನಿಮಗೆ ಅರ್ಥವಾಗೋದಿಲ್ಲ. ಆ ಆಂಟೋನಿಗಿರೋ ವೀಕ್ನೆಸ್ಗಳು ಯಾವ್ದಾವ್ದು ಹೇಳಿ? ಇದ್ದದ್ದೇ ಒಂದು, ಅವಳು ಸತ್ತೋದಲ್ಲ. ಸತ್ತೋರ್ ಸಮಾಧಿ ಪಕ್ಕ ಕೂತ್ಕೊಂಡು ಯಾಕ್ರೆ ಹೇಳ್ತೀರಾ? ಜೀವ ಹಿಂಡೋಕೆ ಜೀವಂತ ವ್ಯಕ್ತಿ ಬೇಕ್ರಿ. ಈಗ ಅವನ ಜೀವ ಯಾರ ಕೈಲಿದೆ ಮೊದಲು ಅದನ್ನ ಹೇಳಿ. ಅವನ್ ಶಿಷ್ಯ ಒಬ್ಬ ಇದ್ದಾನೆ, ನಮ್ಮ ಖರಾಮ್ ಸುಧೀರ್. ಯಾರು? ಓಹ್, ಅವನಾ? ನೀರಿಲ್ದೆ ಉಪಯೋಗಿಸ್ಕೋ ಅಂತ ಮುಖದ ಮೇಲೆ ಪೇಪರ್ ಎಸ್ದೋದಂತ ಹೇಳಿದ್ರಲ್ಲ, ಅವನ್ ತಾನೆ? ಆಹಾ, ಏನ್ ಐಡಿಯಾ ಕೊಟ್ರಿ ನಿಮ್ಮ ತಲೆ. ಅಲ್ರಿ, ಅವನ್ನ ಹಿಡಿದು ಹಿಂಸೆ ಕೊಟ್ರೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟೇ ತಿರುಗಿಬಿಡುತ್ತೆ. ಆಮೇಲೆ ಎಲ್ರು ನಿಮಗಷ್ಟೇ ಅಲ್ಲ, ನನಗೂ ಕೊಡ್ತಾರೆ, ತಗೊಳ್ಳಿ, ನೀರಿಲ್ದೆ ಇದ್ದಾಗ ಉಪಯೋಗಿಸ್ಕೊಳ್ಳಿ ಅಂತ. ಮತ್ತಿನ್ಯಾರು ಇಲ್ವಲ್ಲ? ಯಾಕ್ರಿ ಇಲ್ಲ? ಯಾಕಿಲ್ಲ? ಇದ್ದೇ ಇರ್ತಾರೆ. ಮೊದ್ಲು ಅವ್ರನ್ನ ಹುಡುಕಿ. ಅದು ಅವನ ಕತ್ತಿ ನನ್ನ ಮಗನ ಎದೆ ಸೀಳೋದ್ರೊಳಗಾಗ್ಬೇಕು. ಹುಡುಕಿದ್ರೆ ನಿಮಗ್ ಬಡ್ತಿ, ಬಹುಮಾನ. ಇಲ್ಲ, ನಿದ್ದೆ ಮಾಡೋಕೆ ಅಂತ ಮಲಗೋ ನೀವು ಮತ್ತೆ ಎದ್ದೇಳಲ್ಲ, ಜ್ಞಾಪಕ ಇಟ್ಕೊಳ್ಳಿ.
It's hell. Bloody bastard! I will kill that sucker! Hey, Mickey! Mickey! Tell me! Where the hell on earth you going to find him? I don't know. Just I want to kill that old man. He killed our Chucky. He killed him. ಯಾಕೆ ಗೊತ್ತಾ? ನಾವು ಹೆದರ್ಕೊಂಡು ಕನ್ಫೆಸ್ ಮಾಡ್ಕೊಳ್ತೀವಿ ಅಂತ. ಬಟ್ ವಿ ವಾಂಟ್. ವಿ ವಿಲ್ ಲಿವ್. ಯಾ. ವಿ ವಿಲ್ ಲಿವ್ ಎ ಹ್ಯಾಪಿ ಲೈಫ್. ಹ್ಯಾಪಿ ಲೈಫ್? ಮೈ ಫುಟ್. ಈಗ ಕೆಳಗಿಳಿದು ಓಡಾಡೋ ಧೈರ್ಯ ಇಲ್ಲದೆ ಯಾರ ಕುತ್ತಿಗೆಗೆ ಯಾವಾಗ ಕತ್ತಿ ಬೀಳುತ್ತೋ ಅಂತ ಭಯ ಪಡ್ತಾ ಇಲ್ಲ ಉಸ್ಕೊಂಡು. ನೋ, ಐ ಡೋಂಟ್ ವಾಂಟ್ ಟು ಲಿವ್ ಲೈಕ್ ಎ ಕ್ರೋ ಆನ್ ದಿಸ್ ಬ್ಲಡಿ ಟೆರಸ್. ಐ ಆಮ್ ಗೋಯಿಂಗ್ ಔಟ್. ತಮಾಷೆ ಮಾಡ್ತೀಯಾ? Hi, folks. How is it? Oh, you son! Magic! ಓಡ್ತೀಯಾ? ಈಗ? No, please, leave me out. Let's have a bath, please. ಕೊಲೆ ಕೊಲೆ ಒಲೆ ಹಾಲು ಕುಡಿಯೋ ಮಗು ಬಾಯಲ್ಲೂ ಅದೇ, ಚಟ್ಟ ಹತ್ತಕ್ ಮುಲ್ಕಾಡ್ತಾ ಇರೋ ಮುದುಕರ ಬಾಯಲ್ಲೂ ಅದೇ. ಕೊಲೆ ಕೊಲೆ ಕೊಲೆ. ಹೆದರಬೇಡಿ, ಗುರಿ ಇಟ್ಟಿದ್ದು ನಿಮಗಲ್ಲ, ಆ ಮುದಿ ಹಂದಿನ ಕೊಲ್ಲೋಕೆ ಏಮಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಹಲೋ, ಯಾರು? ನಿನ್ ಬಾಳಿನ ಯಮ. ಫೋನ್ನಲ್ಲಿ ಹೆದರಿಸ್ತೀನೋ ಮುದಿಯ? ಗಂಡಸಾಗಿದ್ರೆ ಎದುರ್ಬ. ನೀನ್ ತೋಡಿದ ಗುಂಡಿಯಲ್ಲಿ ನಿನ್ನೆ ಕೊಂದು ಹೂತಾಕ್ಲಿಲ್ಲ, ನಾನ್ ನಮ್ಮ ಅಪ್ಪನ ಹುಟ್ಟಿದ ಮಗನೇ ಅಲ್ಲ. ನಿಮ್ಮ ಅಪ್ಪನು ಯಾವ್ದೋ ಹುಚ್ಚನಾಗಿ ಹುಟ್ಟಿದಾನೆ ಅಂದ್ಮೇಲೆ ಇನ್ನಿನ್ ಯಾವ ಪ್ರಾಣಿ ಹುಟ್ಟಿರ್ಬೇಕು ಹೇಳು. ಏನಂತಿದಾನೋ? ಮುದಿಯ ತಲೆ ಎಲ್ಲ ಹಾಡ್ತಿದ. ನೀವೇ ಮಾತಾಡಿ. ಹಲೋ, ಯಾವ ತೀರ್ಮಾನಕ್ಕೆ ಬಂದ್ರಿ? ನಿಮ್ ಮಗನ್ನ ಜೈಲಿಗೆ ಕಳಿಸ್ತೀರಾ ಇಲ್ಲ ಹೆಣ ಹೊರ್ತೀರಾ? ಎರಡೂ ಇಲ್ಲ ಕಣೋ. ನಿನ್ ಹೆಣ ಹೂತಾಕೋಕೆ ಜಾಗ ಹುಡುಕಿದ್ದೀನಿ. ಹಾಗಾದ್ರೆ ನೀವು ಕನ್ಫರ್ಸ್ ಮಾಡ್ಕೊಳಲ್ವಾ? ಅದು ತಿರುಪತಿ ತಿಮ್ಮಪ್ಪನಿಗೂ ಸಾಧ್ಯ ಇಲ್ಲ. ಹೌದಾ? ಅದೇ ತಿರುಪತಿ ತಿಮ್ಮಪ್ಪನೇ ಹೇಳ್ ಕಳ್ಸಿದ್ದಾನೆ,
ನೀವೆಲ್ಲ ಲಡ್ಡು ತಿಂದು ಬಹಳ ವರ್ಷಗಳಾಗೋಯ್ತು. ನನ್ನ ಹತ್ರ ಕಳಿಸು ಅಂತ. ಸ್ನಾನ ಮಾಡಿ ರೆಡಿಯಾಗಿರಿ, ಕಾರ್ಪೊರೇಷನ್ ಲಾರಿ ಕಳಿಸ್ತೀನಿ. ಏನಂತಾನೆ? ನಮ್ಮ ಹೆಣ ಹೊರಕ್ಕೆ ಕಾರ್ಪೊರೇಷನ್ ವ್ಯಾನ್ ಕಳಿಸ್ತಾನಂತ. ಅದ್ರಲ್ಲಿ ನಾನು ಹೋಗಲ್ಲ, ನಿಮ್ಮನ್ನು ಕಳಿಸ್ತೀನಿ. ಸಾರ್ ಮತ್ತಿನ್ನೇನ್ರಿ? ಅವತ್ತೇ ಬಡ್ಕೊಂಡೆ 100 ಕಾಲಲ್ಲಿ 1 ಕಾಲು ಹಿಡೀರಿ, ಅವನು ಸತ್ತ ಹಾಗೆ ಅಂತ. ಹಿಡಿದ್ರೇನು? ಹಾವಿಗೆ ಕಾಲಲ್ಲಿರುತ್ತೆ ಸರ್. ಕಾಲ್ ಬೇಡ್ರಿ, ಹಲ್ಲು ಇಲ್ವೇನ್ರಿ? ಇದೆ, ಅದ್ರ ಜೊತೆ ದೇಹನೂ ಇದೆ. ಅಷ್ಟ್ ಸಾಕು. ಮೆಕ್ಕಿದ್ದು ಇದಕ್ ಬಿಡಿ. ಹಿಡಿದಿದ್ದೆ ಹಠ ಅಂತ ಇಷ್ಟುದ್ದ ಈ ಪುಟಗೋಸಿ ಪಿಟಿ ಪಿಟಿ ಇಟ್ಕೊಂಡು ಯಾಕೋ ಮಾತಾಡ್ತೀಯ? ನನ್ನ ಹತ್ರ ಇದಕ್ಕಿಂತ ದೊಡ್ಡದು ಡಬಲ್ ಬ್ಯಾರಲ್ ಗನ್ನೇ ಇದೆ. ಅದಕ್ಕೆ ಸಿಗದೆ ಇದ್ದವನು ಇದಕ್ಕೆ ಹೇಗೋ ಸಿಗ್ತಾನೆ? ಬೇಟೆಗೆ ಸಿಗೋನಲ್ಲ ಅವನು. ಮೊದಲು ಕೆಡ್ಡಾಡಿ ಗುಂಡಿ ಕೆಡಬೇಕು, ಆಮೇಲೆ ಹಾಯ್ ಗ್ರಾಂಡ್ ಪಾ. ಹಾಯ್ ಮಾಮ. Hi. ಏನಿದು? ವಾವ್, ಮೈ ಬರ್ತ್ಡೇ ಕೇಕ್. ಯು ಆರ್ ಗ್ರೇಟ್ ಗ್ರಾಂಡ್ ಪಾ, ಗ್ರೇಟ್. ಹೌದು, ನಿಮ್ ಮಮ್ಮಿ ನಿನ್ಗೆ ಏನ್ ತಂದಿದ್ದಾಳೆ ಗೊತ್ತಾ? ವಾಟ್? ಗೆಸ್. ಅನ್ ಸುಜುಕಿ ಬೈಕ್. ರೈಟ್. ವಾವ್, ಥ್ಯಾಂಕ್ ಯು ಮಾಮ. ಅವಳೆಲ್ಲ ಇದ್ದಾರೆ. ವಿನಯ್, ವಾಟ್ ಹ್ಯಾಪನ್ ಟು ಯು? ಯಾರಿದ್ದಾರೆ ಅಲ್ಲಿ? He's a killer. ಅವನೊಬ್ಬ ಕೊಲೆಗಾರ. He will kill me. He will kill me. ಯಾರನ್ನು? ಹೊರಗೆ ಬನ್ನಿ. I take him out. ಯಾರಲ್ಲಿ? ಹೊರಗೆ ಬನ್ನಿ. ಓಡಕ್ ಪ್ರಯತ್ನ ಪಟ್ಟರೆ ಶೂಟ್ ಮಾಡ್ಬಿಡ್ತೀನಿ. ನಾನೇ ನಿನ್ನ ಮಗನ್ನ ಕೊಲ್ಲಕ್ ಬಂದಿದ್ದೀನಿ. ಕಾರಣ ನಿನ್ನ ಮಗ ಮತ್ತೆ ಅವನ ಫ್ರೆಂಡ್ಸ್ ನನ್ನ ಮಗಳ ಮೇಲೆ ಅತ್ಯಾಚಾರ ನಡೆಸಿ ಕೊಂದು ಹಾಕ್ಬಿಟ್ರು. ನಾನು ಇದು ನಂಬಲ್ಲ. ನನ್ ಮಗ ಅಂಥವನಲ್ಲ. ಕೊಲೆ ಮಾಡಿರೋದು ನಿಜ ಆದ್ರೆ ಪೊಲೀಸ್ನವರು ನಿನ್ನ ಯಾಕೆ ಹಿಡಿದಿಲ್ಲ? ಆಗ ನಿನ್ ಕೇಸ್ನಲ್ಲಿ ನಿನ್ನ ಮಗಳು ಫೋನ್ ಮಾಡಿ ನನಗೆ ಟ್ರಾನ್ಸ್ಫರ್ ಆಯ್ತು. ಆ ಕೇಸ್ನೇ ಮುಚ್ಚಾಕ್ಬಿಟ್ರಿ. ಈಗ ನಿನ್ ಮಗನ ಕೇಸ್ನಲ್ಲಿ ಒಬ್ಬ ಮಿನಿಸ್ಟರ್ ಮಗ ಇನ್ವಾಲ್ವ್ ಆಗಿದ್ದಾನೆ. ಅದಕ್ಕೆ ಈ ಕೇಸ್ನ ಮುಚ್ಚಾಕ್ಬಿಟ್ರೆ ಈಗ ನೀನ್ ಫೋನ್ ಮಾಡಿ ನನ್ನನ್ನು ಟ್ರಾನ್ಸ್ಫರ್ ಮಾಡಕ್ಕಾಗಲ್ಲ. ಯು ಕ್ಯಾನ್ ಡೂ ನಥಿಂಗ್. ಅದು ನಿನ್ನ ಭ್ರಮೆ. ಈಗ ನಿನ್ನ ಪ್ರಾಣ ನನ್ನ ಕೈನಲ್ಲಿದೆ. ಸ್ಟೇ ವೇರ್ ಯು ಆರ್. ಡ್ಯಾಡಿ, ನೀವು ಮತ್ತೆ ತಪ್ಪು ಮಾಡ್ತಿದ್ದೀರಾ. ಟು ಯರ್ ಈಸ್ ಹ್ಯೂಮನ್ ಡಿಯರ್. ಜಗತ್ತಲ್ಲಿ ಯಾರು ತಪ್ಪು ಮಾಡೋದಿಲ್ಲ ಹೇಳು? ನನ್ನ ಮೊಮ್ಮಗನು ತಪ್ಪು ಮಾಡಿರಬಹುದು. ಹಾಗಂತ ತಪ್ಪು ಮಾಡೋದನ್ನೆಲ್ಲ ಕೊಲ್ತಾ ಕೂತ್ರೆ ಹೆಣಗಳ ರಾಶಿ ಹಾಕೊಂಡು ವ್ಯಾಪಾರ ಮಾಡ್ಬೇಕಾಗತ್ತಷ್ಟೇ. ನೋಡು, ಒಳ್ಳೆ ಮಾತಲ್ಲಿ ಜಾಗ ಖಾಲಿ ಮಾಡು. ಇಲ್ಲದೆ ಹೋದ್ರೆ ನಿನ್ನ ಹೆಣ ಬೀಳುತ್ತೆ. ಸ್ಟಾಪ್ ಇಟ್ ಡ್ಯಾಡಿ. ನಿಮ್ಮನ್ನು ಉಳಿಸ್ಕೊಂಡು ನಾನ್ ಕಷ್ಟ ಪಡ್ತಿರೋ ಸಾಲ್ದ? ಅಂದ್ರೆ ವಿನಯನ ಜೈಲಿ ಕಳಿಸು ಅಂತ ಹೇಳ್ತಾ ಇದೀಯಾ? ಅವನ್ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಲೇಬೇಕು. ನಾವು ಅವನನ್ನು ಜೈಲಿ ಕಳಿಸೋದಕ್ಕೆ ನಾನು ಒಪ್ಪೋದಿಲ್ಲ. ಹಾಗಾದ್ರೆ ಅವ್ನ್ ಸಾಯ್ಲಿ ಅಂತೀರಾ? ಸಾಯೋದು ಅವನಲ್ಲ, ಈ ದರಿದ್ರ ಹುಳ. ಡ್ಯಾಡಿ, ಡ್ಯಾಡಿ, ಇಟ್ಸ್ ಮೈ ಟರ್ನ್. ಪ್ಲೀಸ್. ಕ್ವೈಟ್, ಬಿ ಕ್ವೈಟ್. ಆಂಟನಿ, ಆಂಟನಿ, ಎಲ್ಲ ಹೋಗ್ತಿದ್ದೀರಾ? ಆಂಟನಿ, ಆಂಟನಿ, ದಯವಿಟ್ಟು ಅವನ್ನ ಕೊಲ್ಬೇಡಿ. ಅವನು ಬಿಟ್ರೆ ನನಗೆ ಬೇರೆ ಯಾರಿದ್ದಾರೆ? ನಾನ್ ಬದುಕಿರೋದೇ ಅವನಿಗೋಸ್ಕರ. ನಾನ್ ಬದುಕಿರೋದು ಅವನ್ನ ಕೊಂದು ನ್ಯಾಯ ಕಡಿಸೋಕ್ಕೋಸ್ಕರ. ನಿಮಗ್ ನ್ಯಾಯ ತಾನೇ ಬೇಕು. ನಾನು ಅವನ್ನ ಜೈಲಿಗೆ ಕಳಿಸ್ತೀನಿ.
ಶಿಕ್ಷೆ ಅನುಭವಿಸ್ಲಿ. ಆದ್ರೆ ಅವನ್ನ ಕೊಂದು ನನ್ನ ಕರಳಿಗೆ ಬೆಂಕಿ ಹಚ್ಚಬೇಡಿ ಪ್ಲೀಸ್ ಆಂಟನಿ. ರೈಟ್, 2 ದಿವಸ ಟೈಮ್ ಕೊಡ್ತೀನಿ. ನಿನ್ನ ಮಗ ಕನ್ಫೆಸ್ ಮಾಡ್ಕೊಂಡು ಜೈಲಿಗೆ ಹೋಗ್ಬೇಕು. ಅಕಸ್ಮಾತ್ ಅವನು ಉಳಿಸ್ಕೊಳ್ಳೋಕ್ಕೋಸ್ಕರ ನೀನೇ ಆಗ್ಲಿ ನಿನ್ ತಂದೆ ಆಗ್ಲಿ ಪ್ರಯತ್ನ ಪಟ್ರೆ ನಾನು ಯಾರನ್ನೂ ಉಳಿಸಲ್ಲ, ಇನ್ಕ್ಲೂಡಿಂಗ್ ಯು. ಐ ಮೀನ್ ಇಟ್. ಅಶ್ವಿನಿ, ಏನಾಗಿದೆ ನಿನಗೆ? ವಯಸ್ಸಿ ಬಂದ ಮಗನ ಮೇಲೆ ಕೈ ಮಾಡಬಾರ್ದು ಅಂತ ಗೊತ್ತಿಲ್ಲ ನಿನಗೆ? ಒಬ್ಬ ತಾಯಿ ಆದವಳು ಇನ್ನೇನ್ ಮಾಡ್ಬೇಕು? ಮಗ ವಯಸ್ಸಿಗೆ ಬಂದಿದ್ದಾನೆ ಅಂತ ದಾರಿಲಿ ಹೋಗೋ ಹುಡುಗಿರ್ನೆಲ್ಲ ಕರ್ಕೊಂಡು ಬಂದು ಇನ್ನು ತಲೆ ಹಿಡಿಬೇಕಾ? ಅಶ್ವಿನಿ, ಅವ್ರು ಮ್ಯಾಚ್ ಈಗೇನಾಗಿದೆ ಅಂತ ಹೀಗೆ ಮಾತಾಡ್ತಿದ್ಯಾ? ಇನ್ನೇನಾಗ್ಬೇಕು? ನಾನ್ ಸುಖ ಪಡೋದಕ್ಕೆ ನೀವಿಬ್ರು ಇನ್ನೇನು ಉಳಿಸಿದ್ದೀರಿ? ನೀವೊಬ್ಬ ಸಭ್ಯಸ್ಥ ಅಂತ ತಿಳ್ಕೊಂಡು ನಿಮ್ಮನ್ನ ಉಳಿಸ್ಕೊಳಕ್ ಹೋಗಿ ನನ್ನ ಹಣೆ ಕುಂಕುಮ ಹಚ್ಬೇಕಾಗಿದ್ದ ಅಂತ ನೀನ್ ಕಳ್ಕೊಂಡೆ. ಮಗಳ ಹೆಣ ಬಿದ್ರೂ ಪರವಾಗಿಲ್ಲ, ಹಣ ಮಾಡ್ಬೇಕು ಅನ್ನೋ ಹಠದಲ್ಲಿ ಬಿಸ್ನೆಸ್ ಮೆನ್ ಮುಖವಾಡ ಹೊತ್ಕೊಂಡು ತಿರುಗ್ತಿದ್ದು ಒಬ್ಬ ತನೆ ಹಿಡುಕನ್ನ ನನ್ ಕುತ್ತಿಗೆ ಕಟ್ಟಿ ಕಣ್ಣೀರಲ್ಲಿ ಕೈ ತೊಳೆ ಹಾಗೆ ಮಾಡ್ಬಿಟ್ರೆ. ನಿಮಗ್ ವಯಸ್ಸಾಯ್ತಲ್ಲ ಅಂತ ಫ್ಯಾಕ್ಟ್ರಿ ಜವಾಬ್ದಾರಿನ ನಾನ್ ವಹಿಸ್ಕೊಂಡು ನನ್ ಮಗನ ಜವಾಬ್ದಾರಿನ ನಿಮಗ್ ವಹಿಸಿದ್ದಕ್ಕೆ ನೀವ್ ನನಗೆ ಕೊಟ್ಟಿದ್ದೇನು? ಒಬ್ಬ ಅತ್ಯಾಚಾರಿನ, ಒಬ್ಬ ಕೊನೆಗಾರನ? ನನಗ್ ನನ್ ಮಗ ಬೇಕು ಡ್ಯಾಡಿ. ಐ ವಾಂಟ್ ಮೈ ಸನ್. ನನಗ್ ಮಗ ಬೇಕು. ಮಮ್ಮಿ 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 ಅಂತ ಓಡ್ ಬಂದು ನನ್ನ ತಪ್ಕೊಂಡು ಕೂಸ್ಮರಿ ಮಾಡ್ತಿದ್ ನನ್ ಮಗ ಬೇಕು ಡ್ಯಾಡಿ. ನನ್ ಮಗ ಬೇಕು. ಮಮ್ಮ, ನೀನಿಷ್ಟು ನೊಂದಿದ್ಯಾ ಅಂತ ನನಗೆ ಗೊತ್ತಿರ್ಲಿಲ್ಲ. ನಿನ್ನ ಅರ್ಥ ಮಾಡ್ಕೊಳ್ದೆ ತಪ್ಪಾಡ್ಬಿಟ್ಟೆ, ಕ್ಷಮಿಸ್ಬಿಡು ಬಾಬಾ. ನಿನ್ನ ಕಣ್ಣೀರು ಓಡಿಸೋ ಮಗ ನಾನಾಗ್ಲಿಲ್ಲ. ಅಟ್ಲೀಸ್ಟ್ ಅಂತೊಳಗೆ ನ್ಯಾಯ ತೋರಿಸ್ಕೊಡೋ ಮಗ ನಾನಾಗ್ತೀನಿ. ನಾನ್ ಶಿಕ್ಷೆ ಅನುಭವಿಸ್ತೀನಿ. ಹೌದು ಮಮ್ಮ, ಅಷ್ಟು ಬಾರದೆ ಹೋದ್ರೆ ನಿನ್ನ ಮಗನಾಗ ಹುಟ್ಟಿ ಏನ್ ಪ್ರಯೋಜನ ಮಮ್ಮ? ಆರ್ ಯು ಕ್ರೇಜಿ? ನಿಮ್ ಮಗ ಕೊಲೆನೇ ಮಾಡಿಲ್ಲ ಅಂದ್ಮೇಲೆ ಶಿಕ್ಷೆ ಅನುಭವಿಸೋ ಪ್ರಶ್ನೆನೇ ಹೇಳಲ್ವೇ? ಪ್ರಶ್ನೆನೂ ಇದೆ, ಉತ್ತರನೂ ಇದೆ. ಆದ್ರೆ ಒಬ್ಬ ಮಂತ್ರಿಮಾನ ಬೀದಿಗೆ ಬರುತ್ತೆ ಅಂತ ಹೇಸಿಗೆ ಮೇಲೆ ಮಣ್ಮುಚ್ಚಕ್ ಪ್ರಯತ್ನ ಪಡ್ತಿದ್ದೀರಾ. ಕ್ಯಾನ್ ಯು ಪ್ರೂವ್ ಇಟ್? ಸಾಕ್ಷ್ಯ ಏನಿದೆ ನಿಮ್ಮ ಹತ್ರ? ನನ್ನ ಕನ್ಫೆಷನ್ ಸಾಲ್ದ? ಕನ್ಫೆಸ್ ಮಾಡ್ಕೊಂಡ ತಕ್ಷಣ ಕಾನೂನು ಕಣ್ಣು ಮುಚ್ಕೊಂಡು ಶಿಕ್ಷೆ ಕೊಡೋದಿಲ್ಲ ಮಿಸ್ಟರ್ ವಿನಯ್. ಇಟ್ ಡಿಮಾಂಡ್ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂಡ್ ಐ ವಿಟ್ನೆಸ್. ಅಂಡ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಮಿಸಸ್ ಅಶ್ವಿನಿ, ಫಸ್ಟ್ ಆಫ್ ಆಲ್ nobody has filed a complaint. ಸೊ ಅಕಾರ್ಡಿಂಗ್ ಟು ಲಾ ಒಬ್ಬ ನಿರಪರಾಧಿನ ಅರೆಸ್ಟ್ ಮಾಡೋ ಹಕ್ಕು ಖಂಡಿತ ನಮಗಿಲ್ಲ. ಆದ್ರೆ ಕೇಸ್ ಫೈಲ್ನ ಸುಟ್ಟಾಕೋ ಹಕ್ಕು ನಿಮಗಿದೆ. ನೀವ್ ಹೇಗೆ ಅರೆಸ್ಟ್ ಮಾಡಲು ನಾನು ನೋಡ್ತೀನಿ. ನನ್ ಮಗ ಆಂಟನಿ ಕೈಯಲ್ಲಿ ಸಾಯಲ್ಲ, ಕಾನೂನು ಪ್ರಕಾರನೇ ಶಿಕ್ಷೆ ಅನುಭವಿಸ್ತಾನೆ. ಐ ನೋ ಹೌ ಟು ಗೆಟ್ ಜಸ್ಟಿಸ್. ಐ ವಿಲ್ ಪುಟ್ ದಿಸ್ ಕೇಸ್ ಬಿಫೋರ್ ಸಿಎಂ. ನಾನು ಮಾಡಬೇಕು ಅಂತಿದ್ದ ಕೆಲಸನ ಅವರಾಗಲೇ ಮುಗಿಸಿದ್ದಾರೆ. ಯುವರ್ ಸನ್ ಇಸ್ ಸೇಫ್ ಅಶ್ವಿನಿ. ಕಾನೂನಿಂದ, ಆಂಟನಿ ಕೈಯಿಂದ ಅಲ್ಲ. ಇದನ್ನೇ ಮುಚ್ಚಾಕ್ದವ್ರಿಗೆ ಅವನನ್ನು ಮುಚ್ಚಾಕೋದು ಯಾವ ಮಹಾ? ದೇ ವಿಲ್ ಡೂ ಇಟ್ ಜಸ್ಟ್ ಲೈಕ್ ದಟ್. ಡ್ಯಾಡಿ, ನಿಮಗ್ ಮನುಷ್ಯತ್ವನೇ ಇಲ್ವಾ? ಮನುಷ್ಯತ್ವ ಇದ್ದಿದ್ರೆ ಈ ದುಡ್ಡು ದೊಡ್ಡಸ್ಗೆ ಹೇಗೆ ಸಾಧ್ಯ? ಬೆಂಕಿ ಹಚ್ಚಿದೆ ನಿಮ್ ದುಡ್ಡಿಗೆ, ದೊಡ್ಡಸ್ಗೆ. ಹಲೋ, ಯಾರು? ಸ್ವಲ್ಪ ಜೋರಾಗಿ ಮಾತಾಡಿ. ಆಂಟನಿ, ಹೌದು, ನಾನು ಅಶ್ವಿನಿ ಮಾತಾಡ್ತಿರೋದು. ನಾನು ನಿಮ್ಮ ಹತ್ರ ಅರ್ಜೆಂಟ್ ಮಾತಾಡ್ಬೇಕು. ಎಲ್ಲಿದ್ದೀರಿ? 1 ನಿಮಿಷ. ಹೇಳಿ. ಸರಿ, ನಾನು ಈಗಲೇ ಅಲ್ಲಿಗೆ ಬರ್ತಿದ್ದೀನಿ. ಹೌದು, ಬರ್ತಿದ್ದೀನಿ. ವಿನಯ್, ಮಾಮ, ನೀನೆಲ್ಲೂ ಹೋಗ್ಬೇಡ, ಮನೇಲೇ ಇರು. ನಾನು ಈಗ ಬಂದ್ಬಿಡ್ತೀನಿ. ವಿನಯ್, ನೀನು ನಿಜಕ್ಕೂ ಶಿಕ್ಷೆ ಅನುಭವಿಸೋದಕ್ಕೆ ತಯಾರಿದೀಯಾ? ಬುಲ್ಶಿಟ್. ಶಿಕ್ಷೆ ಭಿಕ್ಷೆ ಇದೆಲ್ಲ ನನ್ನ ನಕ್ಷೆಯಲ್ಲೇ ಇಲ್ಲ. ಮಮ್ಮ ಮೂಲಕ ಅವನು ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಕಮಿಷನರ್ಗೆ ಮೆಸೇಜ್ ಕೊಟ್ಟು ಅವನ್ನ ಹಿಡಿಸೋಕೆ ಜಸ್ಟ್ ಐ ಪ್ಲೇಡ್ ಎ ಟೂಟಿ ಫ್ರೂಟಿ ಡ್ರಾಮಾ. ಹೌ ಇಸ್ ಇಟ್ ಓಲ್ಡ್ ಮ್ಯಾನ್?
ಇದ್ರಲ್ಲಿ ನನ್ನ ತಪ್ಪೇನು ಇಲ್ಲ ಅಂತಾನೆ. ನಮಗ್ ನ್ಯಾಯ ಬೇಕು ನಿಜ. ಆದ್ರೆ ನನ್ಗಾಗ್ತಿರೋ ಅನ್ಯಾಯ, ನನ್ಗೆ ಯಾಕೆ ಶಿಕ್ಷೆ? ಬೇಡ ಅಂತಾನೆ ಬೇಡ ಅಂತಾನೆ. ದಯವಿಟ್ಟು ನನ್ನ ಮಗನ್ ಕೊಲ್ಬೇಡಿ. ನಾನು ಇನ್ನೊಂದ್ಸಲ ಪ್ರಯತ್ನ ಪಡ್ತೀನಿ. ಬರ್ತಾ ಹೋಗ್ತೀನಿ. ಒಂದೆರಡು ದಿವಸ ನನಗೆ ಅವಕಾಶ ಕೊಡಿ ಪ್ಲೀಸ್ ಆಂಟನಿ, ಪ್ಲೀಸ್. ಆಮೇಲೆ ಮಿಸ್ ಆಂಟನಿ, ಒಳ್ಳೆ ಮಾತಲ್ಲಿ ಸರೆಂಡರ್ ಆದ್ರೆ ಪ್ರಾಣ ಉಳಿಯುತ್ತೆ, ಇಲ್ಲ ನನ್ ಗುಂಡಿಗೆ ಬಲಿ ಆಗ್ತೀಯಾ? ಮಿಸಸ್ ಅಶ್ವಿನಿ, ಈಗ ನೀವು ಆಂಟೋನಿನ್ ಪ್ರೊಟೆಕ್ಟ್ ಮಾಡಿದ್ರೆ ನಾಳೆ ನಿಮ್ ಮಗ ಸಾಯ್ತಾನೆ. ಈಗ ಇವನ್ ಸತ್ರೆ ನಿಮ್ ಮಗ ಉಳಿತಾನೆ. ಯಾರ್ ಬೇಕು ನಿಮ್ಗೆ? Why don't you save your son? ಇಲ್ಲ, ಸಾಯೋದು ನನಗಿಷ್ಟ ಇಲ್ಲ. ಈ ಸಂಚು ಯಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಮಿಸಸ್ ಅಶ್ವಿನಿ, ಐ ವಾರ್ನಿಂಗ್ ಯು ಫಾರ್ ದ ಲಾಸ್ಟ್ ಟೈಮ್. ನಾನು 10 ಅನ್ಸೋದ್ರೊಳಗಾಗಿ ನೀವು ಈ ಕಡೆ ಬರ್ಬೇಕು, ಇಲ್ಲ ನೀವು ನನ್ ಗುಂಡಿಗೆ ಬಲಿ ಆಗ್ತೀರಾ. ನನ್ನ ಅನ್ಕೊಂಡು ಹಾಕಲ್ಲ, ನಾನು ಅಡ್ವಾಗಿ ನಿಂತಿರ್ತೀನಿ. ಇಲ್ಲಿಂದ ತಪ್ಪಿಸ್ಕೊಡಿ. Ashwini. ಫಾರ್ ಗಾಡ್ ಸೇಕ್, ಹೋಗಿ. 7, 8, 9, 10. Cheers. Cheers. Hi, Mama. How is your good old boyfriend? Is he dead or alive? ಅವನ್ನ ಸುಡೋದಕ್ಕೆ ಸೌದೆ ಇಲ್ವಂತೆ ಕಣ. Poor Mama. A very, very sentimental Bahama. My Mama. ಹೌದು, ನಮ್ಮಂತ ಅರಿಸ್ಟ್ರೋಕ್ರಾಟ್ ಸೆಟಪ್ ನಲ್ಲಿ ಅಳುಮುಂಜಿ ನೀನ್ ಯಾಕೆ ಕುಡ್ದೆ? ಹುಟ್ಟಬಾರದಾಗಿತ್ತು ಕಣ, ಹುಟ್ಟು ಬಿಟ್ಟೆ. ಅದು ಈ ಧನಪಿಶಾಚಿ ಮಗಳಾಗಿ, ನಿನ್ನಂಥ ಹಡದೆ ನಾಯಿಗೆ ತಾಯಿಯಾಗಿ. ನನ್ಗೀಗ ಗೊತ್ತಾಯ್ತು, ಹೆಣ್ಣು ಮಕ್ಕಳನ್ನೇ ಅಲ್ಲ, ಆ ದೇವರನ್ನೇ ಹೆತ್ತರು ಕಣ್ಣೀರ್ ಹಾಕೋ ತಪ್ಪಲ್ಲ ಅಂತ. So sad. So sad. I really pity you, Mama. ಇನ್ಮೇಲೆ ದುಃಖ ಪಡಬೇಕಾದ್ದು ನನ್ ಬಗ್ಗೆ ಅಲ್ಲ ಕಣೋ, ನಿನ್ ಪ್ರಾಣದ ಬಗ್ಗೆ. ನೀನ್ ಆಡಿದ್ದು ನಾಟಕ ಅಂತ ಅವ್ರಿಗೆ ಗೊತ್ತಾದ ತಕ್ಷಣ ನಿನ್ ತಲೆ ಭೂಮಿ ಗುರುಳುತ್ತೆ. ಯಾಕೆ ಗೊತ್ತಾಗುತ್ತೆ? ನಾನೀಗ ಬಿಟ್ಲಲ್ಲ ಗಾಳಿ,
ಅದು ಹೋಗಿರತ್ತ ಪ್ರಾಣ ಭಿಕ್ಷೆ ಬೇಡದವಳಿಗೆ ಪ್ರಾಣ ತೆಗಿ ಅನ್ನೋದು ಕಷ್ಟ ಆಗಲ್ಲ ಕಣು. ನಿನ್ನ ನಾನೇ ಬಲಿ ಕೊಡ್ತೀನಿ. ಆದ್ರೆ ನಿನ್ ಪ್ರಾಣ ನಾನ್ ತೆಗಿತೀನಿ. ನಿನ್ನ ಪ್ರಾಣ ಹೋಗೋದಕ್ಕಿಂತ ಮುಂಚೆ ಅವನಿರೋ ಜಾಗ ಯಾವುದು ಅಂತ ನಿನ್ ಬಾಯಿಲೆ ಬಿಡಿಸ್ತೀನಿ. ನಡಿಯೇ. ಹೊಡಿ ಹೊಡಿ, ಎಷ್ಟು ಬೇಕಾದ್ರೂ ಹೊಡಿ. ನಿನ್ನ ಹಡಿಬೇಕಾದ್ರೆ ತಡ್ಕೊಂಡು ನೋಗಿದ್ದ ಇದೇನು ಹೆಚ್ಚಲ್ಲ ಕಣೋ. ಹೊಡಿ ಹೊಡಿಯೋ. ನೀನೆಷ್ಟೇ ಹೊಡೆದ್ರು ನನ್ನ ಉಸಿರು ಬಿಡ್ತೀನಿ ವಿನಃ ಅವರೆಲ್ಲಿದ್ದಾರೆ ಅಂತ ಮಾತ್ರ ಹೇಳಲ್ಲ. ಹೌದು, ನಾನ್ ನಿನ್ನ ಬಾಯಿ ಬಿಡ್ಸೋಕ್ಕಾಗಲ್ಲ, ಯಾಕೆಂದ್ರೆ ನೀನ್ ನನ್ನ ತಾಯಿ. ಆದ್ರೆ ಪೊಲೀಸ್ನವರಿಗೆ ನೀನು ಕೇವಲ ಒಂದು ಹೆಣ್ಣು. ಅವರು ನಿನ್ನ ಮೈ ಮೇಲೆ ಬಿಡಿಸೋ ಚಿತ್ರ ವಿಚಿತ್ರ ಮಚ್ಚೆಗಾದ್ರೂ ನೀನು ಬಾಯಿ ಬಿಡ್ಲೇಬೇಕು. ಅವ್ರನ್ನೇ ಕರ್ಕೊ ಬರ್ತೀನಿ. ಕಮ್ ಆನ್ ಗ್ರ್ಯಾಂಡ್ ಪಾ. ವಿನಯ್, ನಿಂತ್ಕೊಪ್ಪ. ನಿನ್ನ ಹೆತ್ತ ತಪ್ಪಿಗೆ ನನ್ಗೊಂದು ಅವಕಾಶ ಕೊಡ್ತೀಯಪ್ಪ. ಆಮೇಲೆ ಸಿಗುತ್ತೋ ಇಲ್ವೋ? ಏನದು? ಈ ಕಡೆ ತಿರ್ಕೊ. ಅಶ್ವಿನಿ, ನೀವು ಸೂಳೆ ಮಕ್ಕಳಲ್ವೋ? ನಿಜವಾದ ಸೂಳೆರು, ಬ್ಯೂರೋಕ್ರಾಟ್ ಬಿಚಸ್. ಈಗ ಹೋಗಿ ಯಾರನ್ನ ಬೇಕಾದ್ರೂ ಕರ್ಕೊಂಡು ಬನ್ನಿ. Get